ಕಾರ್ತಿಕೇಯಂ ಸುಬ್ರಹ್ಮಣ್ಯಂ ಪಾರ್ವತೀಪ್ರಿಯನಂದನಂ ನವದೋಷಹರಂ ದೇವಂ ತಂ ಗುಹಂ ಪ್ರಣಮಾಮ್ಯಹಂ. ಕರುಣಾಕರಕಾಮಕಾಮಹತಂ ಶರಕಾನನಸಂಭವಾಚಾರುರುಚೇ ಪರಿಪಾಲಾಯ ತಾರಕಮಾರಕಮಾಂ ಗಿರಿಜಾಸುತನಾಯಕ ಭನಾಗಿರೇ ಸುರಸಿಂಧುತಂಜವರ್ಣರುಚೇ ಶಿಶಿಜಾತ ಶಿಖಾನಲಯ ಸುವಾಹನ ಹೇ ಪರಿಪಾಲಾಯ ತಾರಕಮಾರಕಮಾಂ. ಜಯ ವಿಶ್ವಜನಪ್ರಿಯ ವೀರ ನಮೋ, ಜಯ ಭಕ್ತ ಜನಪ್ರಿಯ ಭದ್ರ ನಮೋ, ಜಯ ದೇವ ವಿಶಾಖ ಕುಮಾರ ನಮೋ, ಪರಿಪಾಲಕ ತಾರಕ ಮಾರಕ ಮಾಂ. ಹಾಯ್, ಹಲೋ, ನಮಸ್ಕಾರ. ಎಲ್ಲ ಹೇಗಿದ್ರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಈ ಚಂಪಾಷಷ್ಠಿ ಉತ್ಸವದ ಸುಬ್ರಹ್ಮಣ್ಯ ಸ್ವಾಮಿಯ ವಿಶೇಷ ಅನುಗ್ರಹ ಮತ್ತು ಪೂರ್ತಿ ವಿವರ ಮಂದಟ್ಟಾಗುತ್ತೆ. ಬನ್ನಿ, ತಡ ಮಾಡದೆ ಈಗ ವಿಡಿಯೋ ನೋಡೋಣ. ಕಾರ್ತಿಕ ಮಾಸದ ವಿಶೇಷ ದಿನವಾದ ಚಂಪಾಷಷ್ಠಿಯ ಅಂಗವಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ, ಪುರಸ್ಕಾರಗಳು, ಅಭಿಷೇಕ, ಅನ್ನಸಂತರ್ಪಣೆ ಕಾರ್ಯಕ್ರಮಗಳು KR ಪೇಟೆಯಲ್ಲಿ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕೃಷ್ಣರಾಜಪೇಟೆ ಪಟ್ಟಣದ ಹೊಸಹೊಳಲು ರಸ್ತೆಯ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಶ್ರೀ ನಾಗಪ್ಪನ ದೇವಸ್ಥಾನ, ಚಟ್ಟಂಗೆರೆ ಹೊರವಲಯದ ಹೇಮಾವತಿ ಜಲಾಶಯದ ಯೋಜನೆ ಕಾಲುವೆಯ ಪಕ್ಕ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ, ಬೂಕನಕೆರೆ ಹೋಬಳಿ ಗಡಿ ಭಾಗವಾದ ಡಿಂಕ ಸಾಯಪ್ಪನಹಳ್ಳಿ ಬಳಿ ಇರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಗಳಲ್ಲಿ ಭಕ್ತರ ದಂಡೇ ನೆರೆದು ಜಾತ್ರೆ ನಡೆದಂತಿತ್ತು. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಚಟ್ಟಂಗೆರೆ ಗ್ರಾಮದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಯಶೋಧರ ಅವರ ನೇತೃತ್ವದಲ್ಲಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಇಂದು ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಧನ್ಯರಾದರು. ಮಹಿಳೆಯರು, ಮಕ್ಕಳು, ಹೆಣ್ಣು ಮಕ್ಕಳು ಹುತ್ತಕ್ಕೆ ಹಾಲು ಎರೆದು ನಾಗಪ್ಪನಿಗೆ ತನಿ ಎರೆದರು. ಡಿಂಕ ಸಾಯಪ್ಪನಹಳ್ಳಿ ಗ್ರಾಮದ ಬಳಿ ಇರುವ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದ ಶಶಿಧರ ಸ್ವಾಮಿ ಹಾಗೂ ಬುಲ್ಲೇನಹಳ್ಳಿ ಮಂಜುನಾಥ ಬುದ್ಧಿಯವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆದವು. ಷಷ್ಠಿ ಪೂಜೆಯ ಅಂಗವಾಗಿ ಭಾರೀ ಜನಜಾತ್ರೆಯೇ ನೆರೆದು ವಾಹನ ದಟ್ಟಣೆಯಿಂದಾಗಿ ಸರಿಸುಮಾರು 2-3 ಕಿಲೋಮೀಟರ್ಗೂ ಹೆಚ್ಚು ದೂರ KR ಪೇಟೆ, ಬನ್ನಂಗಾಡಿ ಗ್ರಾಮಗಳ ನಡುವೆ ರಸ್ತೆ ಸಂಚಾರ ಬಂದ್ ಆಗಿತ್ತು. ನೋಡಿ, ಇದು ಭಗವಂತ ಶ್ರೀ ಸ್ವಾಮಿ ಸುಬ್ರಹ್ಮಣ್ಯನ ಮೇಲೆ ಇರತಕ್ಕಂಥ ಜನಗಳ ಒಂದು ಭಕ್ತಿಯ ಪರಾಕಾಷ್ಠೆ. ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅಂದರೆ ಹುತ್ತಕ್ಕೆ ಸಂಬಂಧಪಟ್ಟಂತೆ ನಾಗದೇವತೆಗಳಾಗಿರ್ಬೋದು, ಹಾಗೆ ಭಗವಂತನ ಒಂದು ಕೃಪಾಶೀರ್ವಾದ ಆಗಿರ್ಬೋದು, ಎರಡೂ ನಮ್ಮ ಮೇಲಿರಲಿ, ನಮ್ಮ ಮಕ್ಕಳು, ನಮ್ಮ ವಂಶಕ್ಕೆ ಯಾವುದೇ ರೀತಿ ನಾಗದೋಷ ತಟ್ಟದೇ ಇರಲಿ ಅನ್ನೋವಂಥ ಕಾರಣಕ್ಕೆ ಭಗವಂತನ ತುಂಬ ಪೂಜೆ ಮಾಡೋವಂಥದ್ದಾಗಿರಲಿ, ಹಾಗೆ ಇಷ್ಟಪಡೋವಂಥದ್ದಾಗಿರಲಿ, ಇನ್ನು ಮುಂತಾದ ಹಾಗೆ ಮಕ್ಕಳ ಬಗ್ಗೆ ಅನೇಕ ಹರಕೆಗಳನ್ನ ಕಟ್ಟಿಕೊಂಡು ಆ ಹರಕೆಗಳು ಫಲಿಸಿದ ಸಂದರ್ಭದಲ್ಲಿ ಭಗವಂತನಿಗೆ ತಮ್ಮ ಪ್ರೀತಿಯಾನುಸಾರ, ಶಕ್ತಿಯಾನುಸಾರ ಆ ಹರಕೆನ ಸಲ್ಲಿಸುವಂಥದ್ದು ವಾಡಿಕೆ.
ಹೀಗೆ ಮಾಡ್ತಾ ಬಂದಿರೋಂಥ ಈ ಒಂದು ಕಾರ್ಯಕ್ರಮದಲ್ಲಿ ಚಂಪಾಷಷ್ಠಿ ದಿನ ನೋಡಿ, ಷಷ್ಠಿ ಪೂಜೆಯ ಅಂಗವಾಗಿ ಭಾರೀ ಜನಜಾತ್ರೆ ನಡೆದು ವಾಹನ ದಟ್ಟಣೆ ಕೂಡ ಇಷ್ಟು 2-3 ಕಿಲೋಮೀಟ್ರ್ ಆಗಿತ್ತು ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಸಮಾಜ ಸೇವಕರು ಹಾಗೂ BJP ಮುಖಂಡರು ಆದಂತಹ ಅಗ್ರಹಾರ ಬಾಚಹಳ್ಳಿ ಜಗದೀಶ್ ಅವರು ಮಾತನಾಡಿ, ಚಂಪಾಷಷ್ಠಿಯ ಈ ದಿನ ಏನೇನು ನಡೀತು ಅಂಥೇಳಿ ಅದನ್ನು ಸಂಪೂರ್ಣ ವಿವರ ಕೊಟ್ಟರು. ಹಾಗೆ ಈ ದಿನ ಸ್ವಾಮಿಯ ದರ್ಶನ ಮಾಡಿ ನಾಗಪ್ಪನಿಗೆ ಹಾಲು ನೈವೇದ್ಯ ಮಾಡಿ ತನಿ ಎರೆದರೆ ಸಾಕು, ದೇವತೆಗಳು ಎಲ್ಲ ದೋಷಗಳು ಪರಿಹಾರ ಮಾಡ್ತಾರೆ ಅನ್ನೋಂಥ ಒಂದು ವಾಡಿಕೆ ಇದೆ, ಪ್ರತೀತಿ ಇದೆ. ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿ ವಿಶೇಷ ಶಕ್ತಿ ಹಾಗೂ ಅರ್ಥವಿದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಜನಜಾತ್ರೆ ವರ್ಷದಿಂದ ವರ್ಷಕ್ಕೆ ಪ್ರವರ್ಧಮಾನಕ್ಕೆ ಬರ್ತಾಯಿದೆ. ಹಾಗೆ ಹೆಚ್ಚು ಹೆಚ್ಚು ಜನ ಸೇರ್ತಾ ಇದ್ದಾರೆ. ಇದೇ ಅಭಿಮಾನದಿಂದ ಎಲ್ಲ ಬಂದು ಭಕ್ತಾದಿಗಳು ತಮ್ಮ ತನುಮನದಿಂದ ಕಾಯವಾಚ ಮನಸ ಇಚ್ಛೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಹಾಗೆ ಪ್ರಸಾದ ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಭಗವಂತನ ಕೃಪಾಶೀರ್ವಾದ ಪಡೀಲಿ ಅನ್ನುವಂಥದ್ದು ಒಂದೆರಡು ಮಾತನ್ನ ಅವರು ಕೂಡ ಹೇಳಿದ್ರು. ಚಂಪಾಷಷ್ಠಿಯ ಈ ದಿನ ಸ್ವಾಮಿಯ ದರ್ಶನ ಮಾಡಿ ನಾಗಪ್ಪನಿಗೆ ಹಾಲು ನೈವೇದ್ಯ ಮಾಡಿ ತನಿ ಎರೆದರೆ ಸಕಲ ದೋಷಗಳು ಪರಿಹಾರವಾಗುವ ಪ್ರತೀತಿ ಇರುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಗೆ ಮಾಡಿ ವಿಶೇಷ ಶಕ್ತಿ ಹಾಗೂ ಅರ್ಥವಿದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಜನಜಾತ್ರೆಯೇ ಸೇರಿದೆ ಎಂದು ಅಭಿಮಾನದಿಂದ ಹೇಳುವಂಥ ನಾವು ತನುಮನದಿಂದ ಹಾಗೆ ವಿಶೇಷವಾಗಿ ಕಾಯ ವಾಚ ಮನಸ ಎಲ್ಲರೂ ಸ್ಮರಿಸ್ಕೊಂಡು ಭಗವಂತನ ಪೂಜೆ ಮಾಡ್ತಾರೆ, ಎಲ್ಲ ದೋಷಗಳು ನಿವಾರಣೆ ಆಗ್ತವೆ. ಹಾಗೆ ನೋಡಿ, ತಾಲೂಕಿನ ಎಲ್ಲ ಗ್ರಾಮಗಳಿಂದ ಎಲ್ಲ ಸ್ಥಳಗಳಿಂದ ನಾಗಪ್ಪನನ್ನು ಪೂಜೆ ಮಾಡೋದಕ್ಕೆ ಇಡೀ ತಾಲೂಕಿನ ಜನತೆ ಸೇರಿತ್ತು ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿನ ಒಂದು ವೈಶಿಷ್ಟ್ಯತೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಗಳಿಗೆ ನೂರಾರು ಅಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಮಹಿಳೆಯರು ಭಾಗವಹಿಸಿ ಹುತ್ತಕ್ಕೆ ಹಾಲೆರೆದು ತನಿ ಎರೆದ್ರು, ಹರಕೆ ತೀರಿಸಿದ್ರು.